ಒಂದು ಸಲ ಯೋಚನೆ ಮಾಡಿ. ನಾನು ನಿಮಗೆ ನಿಮ್ಮ ಯೋಚನೆಗಳೇ ನಿಮ್ಮ ಜೀವನದ ನಿಜವಾದ ಕೀಲಿಕೈ ಅಂತ ಹೇಳಿದ್ರೆ ನೀವು ಫಸ್ಟ್ ಟೈಮ್ ಕೇಳಬೇಕಾದ್ರೆ ನಮ್ಮದೇ ಇರ್ಬೋದು ಅಲ್ವಾ? ಆದರೆ ಇದೇ ವಿಷಯವನ್ನು ದ ಸೀಕ್ರೆಟ್ ಅನ್ನೋ ಪುಸ್ತಕ ತುಂಬಾ ಕ್ಲಿಯರಾಗಿ ಮತ್ತು ಸೈಂಟಿಫಿಕ್ಕಾಗಿ ನಮಗೆ ಹೇಳುತ್ತೆ. ಈ ಪುಸ್ತಕದ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಅದೇ ಲಾ ಆಫ್ ಅಟ್ರ್ಯಾಕ್ಷನ್, ಅಂದರೆ ಆಕರ್ಷಣೆಯ ನಿಯಮ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನೀವು ಯಾವ ವಿಷಯದ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತೀರೋ, ನಿಮ್ಮ ಗಮನವನ್ನು ಯಾವುದರ ಕಡೆ ಕೊಡ್ತೀರೋ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಪಡ್ಕೊತೀರ. ಕೇಳೋದಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ, ಆದರೆ ಇದೇ ನಿಜವಾದ ಆಟ. ಪುಸ್ತಕ ಏನು ಹೇಳುತ್ತೆ ಅಂದರೆ ನಮ್ಮ ಯೋಚನೆ, ನಮ್ಮ ನಂಬಿಕೆ ಮತ್ತು ನಮ್ಮ ಭಾವನೆಗಳು ಇವೆಲ್ಲ ಸೇರಿಕೊಂಡೇ ನಮ್ಮ ವಾಸ್ತವ ರಿಯಾಲಿಟಿ ಸೃಷ್ಟಿಯಾಗೋದು. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ, ಖುಷಿಯಾಗಿ ಇದ್ದರೆ, ನನಗೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಅಂತ ನಂಬಿದರೆ ನಿಜವಾಗಿಯೂ ಆ ಒಳ್ಳೆಯ ವಿಷಯಗಳು ನಿಮ್ಮ ಲೈಫಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನೀವು ಯಾವಾಗಲೂ ಟೆನ್ಷನ್ನು, ಪ್ರಾಬ್ಲಮ್ಸು, ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಕೊರಗ್ತಾ ಇದ್ದರೆ ಅದೇ ಪ್ರಾಬ್ಲಮ್ಗಳು ನಿಮ್ಮ ಮುಂದೆ ಬಂದು ನಿಲ್ತವೆ. ಇದನ್ನು ಮ್ಯಾಜಿಕ್ ಥರ ಕಾಣ್ಬೋದು ಫ್ರೆಂಡ್ಸ್, ಆದರೆ ಇದು ನಿಮ್ಮ ಯೋಚನೆಗಳಿಗಿರುವ ಪವರ್. ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ನೀವು ಯಾವಾಗಲಾದರೂ ಅಯ್ಯೋ ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಖುಷಿಯಾಗಿ ಇರೋದಕ್ಕೆ ಚಾನ್ಸೇ ಇಲ್ಲ ಅಂದ್ಕೊಂಡ್ರೆ ನಿಮ್ಮ ಬ್ರೈನ್ ಅದನ್ನು ಇಟ್ಕೊಂಡು ಕುಳಿತುಕೊಳ್ಳುತ್ತೆ. ಆ ಕೊರತೆ ನಿಮ್ಮ ಲೈಫಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ನಿಮ್ಮ ಯೋಚನೆಗಳನ್ನು ಸ್ವಲ್ಪ ಬದಲಾಯಿಸಿ ನೋಡಿ. ನನ್ನ ಹತ್ರ ಹಣ ಬರ್ತಾ ಇದೆ, ನನಗೆ ಬೇಕಾದ ಎಲ್ಲನೂ ಸಿಗ್ತಾ ಇದೆ, ಹೀಗೆ ಅಂದ್ಕೊಂಡು ನಂಬೋದಕ್ಕೆ ಶುರು ಮಾಡಿ. ಆಗ ನಿಮ್ಮ ಮೆದುಳು ಆಪರ್ಚುನಿಟಿಗಳನ್ನು ಹುಡುಕೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಕಾಶಗಳನ್ನು ನಿಮ್ಮ ಕಣ್ಣ ಎದುರಿಗೆ ಕಾಣಿಸುತ್ತೆ. ಅಂದರೆ ನೀವು ಏನು ಯೋಚನೆ ಮಾಡ್ತೀರೋ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಈಗ ನಿಮಗೊಂದು ಡೌಟ್ ಬರ್ಬೋದು, ಬರೀ ಯೋಚನೆ ಮಾಡಿದ ತಕ್ಷಣ ಎಲ್ಲ ಆಗ್ಬಿಡುತ್ತಾ, ಎಲ್ಲನೂ ಬದಲಾಗ್ಬಿಡುತ್ತಾ ಅಂತ. ಉತ್ತರ